ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆಯ ದಿವಸ ಲಕ್ಷ್ಮಿ ಹುಟ್ಟಿದಂಥ ದಿನವಾಗಿರೋದ್ರಿಂದ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಬಹಳ ವಿಶೇಷವಾದಂಥ ಹುಣ್ಣಿಮೆ ಈ ಪಾಲ್ಗುಣ ಮಾಸದಲ್ಲಿ ಬರುವಂಥ ಹೋಳಿ ಹುಣ್ಣಿಮೆ. ಯಾಕಂದರೆ ಈ ದಿನದಂದು ಮಹಾಲಕ್ಷ್ಮೀ ದೇವಿ ಜನ್ಮ ತಾಳಿದಳು ಅಂತ ಒಂದು ನಂಬಿಕೆ ಇದೆ, ಹಾಗೆ ಉಲ್ಲೇಖ ಕೂಡ ಇದೆ. ಹಾಗಾಗಿ ಅವತ್ತಿನ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಬಹಳನೇ ಮುಖ್ಯ. ನಾನೀಗಾಗಲೇ ಹೋಳಿ ಹುಣ್ಣಿಮೆ ಯಾವ ದಿನ ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಮೊದಲಾಗಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ರಂಗೋಲಿಯನ್ನು ಒಂದು ಪೀಠದ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಕುಬೇರ ರಂಗೋಲಿ ಆಗಲಿ, ಅಷ್ಟದಳ ಪದ್ಮದ ರಂಗೋಲಿಯನ್ನಾಗಲಿ, ಅಥವಾ ನಾನಿವತ್ತು ಹಾಕಿರುವಂಥ ಐಶ್ವರ್ಯ ರಂಗೋಲಿಯನ್ನಾಗಲಿ ಲಕ್ಷ್ಮೀ ದೇವಿಯ ಮುಂದೆ ಒಂದು ಪೀಠವನ್ನು ಇಟ್ಟು ಹಾಕ್ಕೊಳ್ಬೇಕು. ಅನಂತರ ಲಕ್ಷ್ಮೀ ಫೋಟೋವನ್ನು ನೀಟಾಗಿ ಒರೆಸಿ ಅರ್ಶಿನ ಕುಂಕುಮವನ್ನು ಇಟ್ಟು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಮಲ್ಲಿಗೆ ಹೂವು, ಕನಕಾಂಬರ ಹೂವು, ಕಮಲ, ಸಂಪಿಗೆ, ಕೆಂಪು ದಾಸವಾಳ, ಸುಗಂಧ ಭರಿತವಾದಂಥ ಪನ್ನೀರ್, ರೋಸ್, ಈ ರೀತಿಯಾಗಿ ಯಾವುದಾದ್ರೂ ಪರವಾಗಿಲ್ಲ, ನಿಮಗೆ ಯಾವುದು ಸಿಗುತ್ತೋ ಆ ಹೂಗಳನ್ನು ಇಟ್ಟು ಸುಂದರವಾಗಿ ಲಕ್ಷ್ಮೀ ದೇವಿಯನ್ನು ಅಲಂಕಾರ ಮಾಡಿ. ಅನಂತರ ನಾನಿಲ್ಲಿ ಕಾಮಾಕ್ಷಿ ದೀಪವನ್ನು ಅಂದರೆ ಗಜಲಕ್ಷ್ಮಿ ದೀಪವನ್ನು ತಯಾರು ಮಾಡ್ಕೊತಾ ಇದ್ದೀನಿ. ನೀಟಾಗಿ ದೀಪವನ್ನು ತೊಳೆದು ದೀಪಕ್ಕೆ ಅರ್ಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿ ಫೋಟೋ ಮುಂದೆನೇ ಒಂದು ಪ್ಲೇಟನ್ನು ಇಟ್ಟು ಆ ತಟ್ಟೆಯ ಒಳಗೆ ಈ ಒಂದು ಕಾಮಾಕ್ಷಿ ದೀಪವನ್ನು ಏರ್ಪಾಡು ಮಾಡ್ಕೊಳ್ಳೋಣ. ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡೋಣ. ಹಾಗೆ ಎಣ್ಣೆ ಬತ್ತಿಯನ್ನು ಕೂಡ ಹಾಕೊಳ್ಳೋಣ. ಅನಂತರ ಲಕ್ಷ್ಮೀ ದೇವಿಯ ವಿಗ್ರಹಕ್ಕೂ ಕೂಡ ನೀಟಾಗಿ ಅಭಿಷೇಕವನ್ನು ಮಾಡಿಕೊಂಡು ಅನಂತರ ಅರ್ಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಜೊತೆಗೆ ಮನೆ ದೇವರ ಕಳಸವನ್ನು ಹಾಗೆ ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳನ್ನು ಎಲ್ಲ ತಯಾರು ಮಾಡ್ಕೊಬೇಕು. ನಾನಿಲ್ಲಿ ಕಳಸವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಪೀಠದ ಮೇಲೆ ಒಂದು ಬೆಳ್ಳಿ ತಟ್ಟೆಯನ್ನು ಇಟ್ಕೊಂಡು ತಟ್ಟೆಯ ಒಳಗಡೆ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿಯ ಮೇಲೆ ಒಂದು ಬೆಳ್ಳಿ ನಾಣ್ಯಕ್ಕೆ ಅರ್ಶಿನ ಕುಂಕುಮವನ್ನು ಇಟ್ಟು ಅನಂತರ ಆ ಬೆಳ್ಳಿ ನಾಣ್ಯವನ್ನು ಕೂಡ ಈ ಅಕ್ಕಿಯ ಮೇಲೆ ಇಡ್ತಾ ಇದ್ದೀನಿ. ಈ ಬೆಳ್ಳಿ ನಾಣ್ಯವನ್ನು ಕಳಸದ ಒಳಗಡೆ ಹಾಕಬೇಕಾಗಿತ್ತು, ಆದರೆ ಕಳಸದ ಕಂಠ ತುಂಬ ಚಿಕ್ಕದಾಗಿರೋದ್ರಿಂದ ಕಾಯಿನನ್ನು ಅದರೊಳಗಡೆ ಹಾಕೋದಕ್ಕಾಗಿಲ್ಲ. ಹಾಗಾಗಿ ಕಳಸದ ಕೆಳಗಡೆ ಇಡ್ತಾ ಇದ್ದೀನಿ. ಕಳಸದ ಕಂಠ ಅಗಲವಾಗಿದ್ದು ನಾಣ್ಯ ಆ ಕಳಸದ ಒಳಗಡೆ ಹೋಗುತ್ತೆ ಅಂತಂದರೆ ಒಳಗಡೆನೆ ಹಾಕೊಬೋದು. ಕಳಸದ ಒಳಗಡೆ ಶುದ್ಧವಾಗಿರುವಂಥ ನೀರನ್ನು ಹಾಕಿ ಅರ್ಶಿನ ಕುಂಕುಮ ಹಾಗೆ ಅಕ್ಷತೆ ಮತ್ತು ಒಂದು ಹೂವನ್ನು ಹಾಕಿ ಅನಂತರ ಕಳಸದ ಕಂಠಕ್ಕೆ ಕನಕಾಂಬರ ಹೂವನ್ನು ಕಟ್ತಾ ಇದ್ದೀನಿ. ಹಾಗೆ ಕಳಸಕ್ಕೆ ಅರ್ಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಅನಂತರ ಕಳಸಕ್ಕೆ 5 ವೀಳ್ಯದೆಲೆಯನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೊಬೇಕು. ನೀವು ಮನೆಯಲ್ಲಿ ಪ್ರತಿನಿತ್ಯ ಕಾಯಿ ಕಳಸ ಇಡೋದಾದರೆ ಕಾಯಿ ಕಳಸವನ್ನು ಕೂಡ ನೀವು ಇಟ್ಕೊಬೋದು. ಇವಾಗ ಕಳಸದ 2 ಬದಿಯಲ್ಲಿ ದೀಪಗಳನ್ನು ಏರ್ಪಾಡು ಮಾಡ್ಕೊತಾ ಇದ್ದೀನಿ. ದೀಪಗಳಿಗೆ ಅರ್ಶಿನ ಕುಂಕುಮವನ್ನು ಇಟ್ಟಿದ್ದೀನಿ, ಬತ್ತಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಅನಂತರ ಈ ದೀಪಗಳಿಗೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೊತೀನಿ. ಈ ಕಳಸದ ಮುಂದೆ ನಾನು ಲಕ್ಷ್ಮೀ ಕುಂಚ ಅಥವಾ ಕುಬೇರ ಕುಂಚಮ್ ಅಂತ ಏನು ಕರಿತೀವಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಈ ಒಂದು ಸೇರಿಗೆ ಅಕ್ಕಿಯನ್ನು ಹಾಕ್ಕೊಂಡು ಅನಂತರ ಆ ಅಕ್ಕಿಯ ಮೇಲೆ ಒಂದು ಬೆಳ್ಳಿ ನಾಣ್ಯವನ್ನು ಇಡ್ತಾ ಇದ್ದೀನಿ. ಇದಕ್ಕೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡೋಣ. ಈ ಲಕ್ಷ್ಮೀ ಸೇರನ್ನು ಖಾಲಿ ಹಾಗೆ ಇಡಬಾರ್ದು, ಅಕ್ಕಿ ತುಂಬಿಸಿ ಇಡಬೇಕಾಗತ್ತೆ. ಅನಂತರ ಇವಾಗ ಒಂದು ಚಿಕ್ಕ ಹಿತ್ತಾಳೆ ತಟ್ಟೆಯನ್ನು ತೊಗೊಂಡಿದ್ದೀನಿ. ಅದರೊಳಗಡೆ ನಾವು ಅರ್ಶಿನ ಕುಂಕುಮ ಇಟ್ಟು ತಯಾರು ಮಾಡಿಕೊಂಡಿರುವಂಥ ಲಕ್ಷ್ಮೀ ವಿಗ್ರಹವನ್ನು ಇಟ್ಕೊಂಡಿದ್ದೀನಿ. ಲಕ್ಷ್ಮೀ ವಿಗ್ರಹಕ್ಕೆ ಇವಾಗ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಜೊತೆಗೆ ಲಕ್ಷ್ಮೀ ದೇವಿಗೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅರ್ಚನೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ನಾವು ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡೋಣ. ಅನಂತರ ಅರ್ಚನೆಯನ್ನು ಮಾಡ್ಬೋದು. ಲಕ್ಷ್ಮೀ ದೇವಿಯ 2 ಬದಿಯಲ್ಲಿ ಆನೆಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡ್ತಾ ಇದ್ದೀನಿ. 2 ದೀಪಗಳು ಹಾಗೆ ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಕೊಂಡು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ದೀಪವನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ನಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳನ್ನು ಒಂದು ತಟ್ಟೆಯಲ್ಲಿ ಏರ್ಪಾಡು ಮಾಡ್ಕೊಂಡಿದ್ನಲ್ಲ ಆ ಎಲ್ಲ ವಿಗ್ರಹಗಳಿಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಗಂಧದ ಕಡ್ಡಿಯನ್ನು ಹಚ್ಕೊಂಡು ದೇವಿಗೆ ಧೂಪವನ್ನು ತೋರಿಸ್ತಾ ದೇವಿಯನ್ನು ಆವಾಹನೆ ಮಾಡಬೇಕು. ಮನೆ ದೇವರನ್ನು, ಇಷ್ಟ ದೇವರನ್ನು ಹಾಗೆ ಇವತ್ತು ನಾವು ಪೂಜೆ ಮಾಡ್ತಾ ಇರೋವಂಥ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಮನಸಾರ ಪ್ರಾರ್ಥನೆ ಮಾಡಿಕೊಂಡು ಫೋಟೋಗಳಿಗೆ, ಕಳಸಕ್ಕೆ, ದೀಪಗಳಿಗೆ ಎಲ್ಲದಕ್ಕೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ. ಅನಂತರ ಇವಾಗ ಅರ್ಚನೆಯನ್ನು ಮಾಡಬೇಕು. ಅರ್ಚನೆಯನ್ನು ಬಿಡಿ ಹೂಗಳಿಂದ, ಅಕ್ಷತೆಯಿಂದ ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ
ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಅರ್ಶಿಣದ ಕೊಂಬು, ಗುಲಗಂಜಿ, ಮೋತಿ ಶಂಕು, ಶ್ರೀಫಲ ಹಾಗೆ ಗಾಜಿನ ಬಳೆಗಳಿಂದ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು. ಆದರೆ ನಾನಿವತ್ತು ಲಕ್ಷ್ಮೀ ಕುಬೇರ ನಾಣ್ಯಗಳು ನಮ್ಮ ಮನೆಯಲ್ಲಿತ್ತು, ಆ ನಾಣ್ಯಗಳನ್ನು ಬಳಸಿ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಒಂದೊಂದೇ ಹೇಳಿಕೊಂಡು ಒಂದೊಂದೇ ನಾಣ್ಯವನ್ನು ಲಕ್ಷ್ಮೀ ದೇವಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀವಲ್ಲ, ಆ ಲಕ್ಷ್ಮೀ ದೇವಿಯ ತಟ್ಟೆ ಒಳಗಡೆ ಹಾಕ್ತಾ ಬರಬೇಕು. ಅಥವಾ ಇದ್ಯಾವುದೂ ಇಲ್ಲ ನಮ್ಮ ಮನೆಯಲ್ಲಿ ಅರ್ಚನೆ ಮಾಡೋದಕ್ಕೆ ಅಂತಂದರೆ ಒಂದು ವೀಳ್ಯದೆಲೆ ಆಗಲಿ, ಒಂದು ಚಿಕ್ಕ ತಟ್ಟೆಯನ್ನಾಗಲಿ ಇಟ್ಕೊಂಡು ಕುಂಕುಮಾರ್ಚನೆ ಕೂಡ ನೀವು ಮಾಡ್ಬೋದು. ಉಂಗುರದ ಬೆರಳಿನಲ್ಲಿ ಹಾಗೆ ಹೆಬ್ಬೆರಳಿನಲ್ಲಿ ಕುಂಕುಮವನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಅಷ್ಟೋತ್ತರಗಳಿಗೆ ಒಂದೊಂದೇ ಚಿಟಿಕೆಯಷ್ಟು ಕುಂಕುಮವನ್ನು ಆ ತಟ್ಟೆಯ ಒಳಗಡೆ ಹಾಕ್ತಾ ಬರಬೇಕು. ಆ ಕುಂಕುಮಕ್ಕೆ ತುಂಬಾ ಶಕ್ತಿ ಇರುತ್ತೆ. ಪ್ರತಿದಿನ ನೀವು ಅದನ್ನು ಧರಿಸ್ಬೋದು, ನೀವು ಹಾಗೆ ನಿಮ್ಮ ಮನೆ ಮಂದಿ. ಅರ್ಚನೆ ಎಲ್ಲ ಮುಗಿದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸಿ ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಕೊಂಡಿರೋ ಅಂಥ ಹಣ್ಣುಗಳಾಗಲಿ, ಸಿಹಿ ನೈವೇದ್ಯವನ್ನಾಗಲಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ನಾನಿವತ್ತು ಪೂಜೆಗೆ ಹಣ್ಣುಗಳನ್ನು ಇಟ್ಟಿದ್ದೆ, ಹಾಗಾಗಿ ಹಣ್ಣುಗಳನ್ನು ನೈವೇದ್ಯ ಮಾಡ್ಕೊಂಡಿದ್ದೀನಿ. ಕಾಯನ್ನು ಒಡೆದು ನೈವೇದ್ಯವನ್ನು ಮಾಡ್ಬೋದು. ಸಿಹಿ ಪಾಯಸ, ಪೊಂಗಲ್ಲು, ಪಾನಕ, ಕೋಸಂಬರಿ ಹೀಗೆ ಏನು ನಿಮಗೆ ಸಾಧ್ಯವಾಗುತ್ತೋ ಅದನ್ನು ಇಟ್ಟು ನೈವೇದ್ಯವನ್ನು ಮಾಡ್ಬೋದು. ನೈವೇದ್ಯ ಆದ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು. ಇನ್ನು ಹೋಳಿ ಹುಣ್ಣಿಮೆ ಅಂತಂದರೆ ಲಕ್ಷ್ಮಿ ಹುಟ್ಟಿದಂಥ ದಿನವಾಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ತಾಂಬೂಲದ ಜೊತೆ ಬ್ಲೌಸ್ ಪೀಸು, ಬಳೆ ಅಥವಾ ಸೀರೆಯನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ. ಮಹಾಮಂಗಳಾರತಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಕೊನೆಯದಾಗಿ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿಟ್ಕೊಂಡು ಪ್ರದಕ್ಷಿಣೆ ಹಾಕಿ 3 ಸಲ, ಹಾಗೆ ದೇವಿಗೆ ಅಕ್ಷತೆ ಹೂವನ್ನು ಅರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳಿ. ಸಂಜೆ ಕೆಂಪು ನೀರಿನ ಆರತಿ ಮಾಡಿ ಲಕ್ಷ್ಮೀ ದೇವಿಗೆ ದೃಷ್ಟಿ ಆರತಿಯನ್ನು ತೆಗಿಬೇಕು. ಹಾಗೆ ಹೊಸ್ತಿಲ ಹತ್ರ ತುಳಸಿ ಗಿಡದ ಹತ್ರ ದೀಪಗಳನ್ನು ಹಚ್ಚಿಟ್ಟು ಈ ರೀತಿಯಾಗಿ ಸರಳವಾಗಿ ನೀವು ಲಕ್ಷ್ಮೀ ದೇವಿಯ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ಹೋಳಿ ಹುಣ್ಣಿಮೆ ದಿವಸ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.